ನಮಗಿಂತ ಜಾಸ್ತಿ ಹಿಂದೂ ಸಹೋದರಿಗೆ ಕ್ರಿಶ್ಚಿಯನ್ ಅವರಿಗೆ ಗೊತ್ತುಂಟು. ಮತ್ತೆ ಈಗ ಕಡಿಲಿಕ್ಕೆ ನೀವು ಹೋದ ಕೂಡಲೇ ನಿಮ್ಗೆ ಏನಾದ್ರು ಒಂದು ತೋರಿಸ್ತದೆ, ಅದು ಕಾರ್ಣಿಕ ತೋರಿಸ್ತದೆ, ಅದಕ್ಕೆ ನಾವು ಯಾರು ಮುಟ್ಟುದಿಲ್ಲ. ನಿನ್ನೆ ಮಗು ಸಮೇತ ಬಂದು ಹೋಗಿದ್ದೆ, ನಮ್ದು ಕಾರ್ಯ ಸಕ್ಸಸ್ ಆಗಿದೆ, ನಾನು ಎಲ್ಲ ಹೋಗಿದ್ದೇನೆ ಎಷ್ಟು. ಅಡ್ಯಾರ್ ಕಣ್ಣೂರಿನ ನಡುಪಳ್ಳಿ ರಾಮಾನಿಯ ಮಸೀದಿ ಉರುಸ್ ಭಾವೈಕ್ಯತೆಯನ್ನ ಬೆಸೆಯುವ ಪ್ರಮುಖ ಉರುಸ್ಗಳಲ್ಲಿ ಒಂದಾಗಿದೆ. ನೇತ್ರಾವತಿ ನದಿಯ ಮಧ್ಯದಲ್ಲಿರುವ ಕುದ್ರುವಿನಂತಹ ನಡುಗದ್ದೆಯಲ್ಲಿ ಈ ಉರುಸ್ ನಡೆಯುವುದು ವಿಶೇಷ. ಇಲ್ಲಿ ನಡೆಯುವ ಉರುಸ್ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ, ಜಾತಿ ಮತ ಭೇದವಿಲ್ಲದೆ ಎಲ್ಲರನ್ನ ಒಂದಾಗಿಸುವ ಭಾವೈಕ್ಯತೆಯ ಉತ್ಸವವಾಗಿದೆ. ಪ್ರತಿ ವರ್ಷ ಶನಿವಾರ ಮತ್ತು ರವಿವಾರದಂದು ಲಕ್ಷಾಂತರ ಭಕ್ತರು ಇಲ್ಲಿ ಸೇರಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಇಲ್ಲಿ ಹರಕೆ ಹೇಳಿದರೆ ಫಲ ಸಿಗುತ್ತದೆ ಎಂಬ ನಂಬಿಕೆ ಜನರಲ್ಲಿದೆ. ಅಕ್ಕಿ, ಬೆಲ್ಲ, ಸಕ್ಕರೆ ಮುಂತಾದ ವಸ್ತುಗಳನ್ನ ನೀಡಿ ಭಕ್ತರು ತಮ್ಮ ಹರಕೆಯನ್ನ ತೀರಿಸುತ್ತಾರೆ. ಉರುಸ್ ಸಮಯದಲ್ಲಿ ಭಕ್ತರಿಗೆ ಬೆಲ್ಲದ ಗಂಜಿಯನ್ನ ಪ್ರಸಾದವಾಗಿ ನೀಡಲಾಗುತ್ತದೆ. 400 ವರ್ಷಗಳ ಹಿಂದೆ ಇಲ್ಲಿ ಜುಮಾ ನಡ್ತಾ ಇದ್ದು. ಇದು ಜುಮಾ ಮಸೀದಿ ಆಗಿತ್ತು ನಮ್ದು. ಈಗ ಈ ಸೈಡ್ ಅಲ್ಲಿ ಕಾಣ್ತದಲ್ಲ, ಎದುರು ಸೈಡ್, ಇದು ನಮ್ದು ಈಗ ನದಿ ಆಗಿದೆ. ಆಗ ಕೃಷಿ ಭೂಮಿ ಆಗಿತ್ತು. ಕೃಷಿ ಭೂಮಿ ಇರುವಾಗ ನದಿ ಆ ಪಕ್ಕದಲ್ಲಿತ್ತು. ಈಗ ಇದು ತುಂಬಾ ಜನದ ವರ್ಗ ಜಾಗ ಇಲ್ಲಿ ಉಂಟು. ಈ ಕೃಷಿ ಭೂಮಿ ಈಗ ಒಳ್ಳೆ ನದಿ ಆಗಿದೆ, ಅದನ್ನ ಹೋಗಿದೆ. ಅದು ಕೃಷಿ ಮಾಡ್ತಾ ಇದ್ರು, ಇಲ್ಲಿ ಎಷ್ಟೇ ಜನ ಕೃಷಿ ಮಾಡ್ತಾ ಇದ್ರು. ಇದು 450 ವರ್ಷದ ಇತಿಹಾಸ ಇರುವ ಮಸೀದಿ ಇದು. ಈಗ ನಾವು ವರ್ಷಂಪರಿ ಇದರಲ್ಲಿ ದರ್ಗಾ ಉಂಟು, ಇಲ್ಲಿ ಒಳಗೆ ವರ್ಷಂಪರಿ ಉರ್ಸು ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ. ಇಲ್ಲಿ ಎಲ್ಲಾ ಜಾತಿಯವರು ಬರ್ತಾರೆ, ಸಹಕಾರ ಕೊಡ್ತಾರೆ. ಇಲ್ಲಿ ಭಕ್ತಿಯಿಂದ ಅವರಿಗೆ ಇದು ಮಾಡಿ ಪ್ರಸಾದ ತಗೊಂಡು ಹೋಗ್ತಾರೆ ಎಲ್ಲ. ಈಗ 52 ದೋಣಿ ಕಟ್ಟಿ, ಮುಂಚೆ ನಾವು ಇಲ್ಲಿ ದೋಣಿಯಲ್ಲಿ ಪಂಬಲ್ಲಿ ತರ್ತಾ ಇದ್ದೇವೆ ಆ ಜನರನ್ನು ಹತ್ತಿಸಿ. ಈಗ ಆಗಲ್ಲ. ಈಗೊಂದು 9 ವರ್ಷ ದುಂಬೆಂದ ಒಂದು 56 ವರ್ಷದ ಹಿಂದೆ ದೋಣಿಯಲ್ಲೇ ಬರ್ತಾ ಇದ್ದದ್ದು. ಈಗ ಅದಕ್ಕೊಂದು ದಾರಿ ಮಾಡಿ ಒಂದು 52 ದೋಣಿಯನ್ನು ಕಟ್ಟಿ ಅದಕ್ಕೆ ಆ ಸೈಡ್ ಈ ಸೈಡ್ ಲಂಗಡ ಹಾಕಿ ಹಗ್ಗ ಹಾಕಿ ಒಂದು ಕಬ್ಬಿಣದ ಪಟ್ಟಿ ಹಾಕಿ ಅದಕ್ಕೆ ಅಲೆಗೆ ಹಾಕಿ ನಟ್ಟು ಬೋಲ್ಟನ್ನು ಟೈಟ್ ಮಾಡಿ ಇದನ್ನು ಸ್ಥಾಪನವಾಗಿ ಇದನ್ನು ಕಂಡುಹಿಡಿದವರು ನಮ್ಮ ಯಾಕೂಬ್ ಮತ್ತು ಫಾರೂಕ್ ಅಂತ. ಇದು ಈಗ ಮಾಡಿದ್ರೆ ದಾರಿ ನಮ್ಗೆ ಸುಲಭ ಆಗ್ತದೆ ಅಂತ. ಆಗ ಈಗ ದಾರಿ ಆಗಿದೆ. ಈಗ ಜನರಿಗೆ ಸ್ವಲ್ಪ ಬರ್ಲಿಕ್ಕೆ ಹೋಗ್ಲಿಕ್ಕೆ ಸ್ವಲ್ಪ ಆರಾಮಾಗಿದೆ. ಮುಂಚೆ ಆಗಲ್ಲ, ಅವರ ನತ್ತಿ ಇದರಲ್ಲಿ 4 ಜನ ನೀರಲ್ಲಿ ನಿಲ್ಬೇಕು, 4 ಜನ ಮೇಲಲ್ಲಿ ನಿಲ್ಬೇಕು. ಈಗ ಆಗಿಲ್ಲ, ನೀರಿಗೆ ಇಳಿಲಿಕ್ಕಿಲ್ಲ. ಈಗ ನೀರು ಬರುವುದಿಲ್ಲ. ಇಷ್ಟು ನೀರು ನೋಡಿ ಇಲ್ಲಿ ಕಾಣ್ತಾ ಉಂಟು. ನೀರು ಜಾಸ್ತಿ ಆಗುವಾಗ ದೋಣಿ ಮೇಲೆ ಹೋಗ್ತದೆ, ನೀರು ಕೆಳಗೆ ದೋಣಿ ಕೆಳಗೆ ಬರ್ತದೆ. ಅದು ನಾವು ಹಗ್ಗದಿಂದ ಕಟ್ಟಿ ಅದಕ್ಕೆ ಬೇಗ ಅವರು ಸಟ್ಟಿ ಮಾಡಿದ್ದಾರೆ. ಯಾಕಂದ್ರೆ ನಾವು ಪಟ್ಟಿಯಲ್ಲಿ ಇದಾಕುವಾಗ ಇಲ್ಲಿ 2 ಗುಜ್ಜೆ ಹಾಕ್ತೇವೆ, ಆ ಗುಜ್ಜೆಯಲ್ಲಿ ಹಗ್ಗ ಇಡ್ತಾರೆ. ಅದು ನೀರು ಮೇಲೆ ಬರುವಾಗ ಹಗ್ಗ ಮೇಲೆ ಬರ್ತದೆ, ನೀರು ಕೆಳಗೆ ಹೋಗುವ ಹಗ್ಗ ಕೆಳಗೆ ಹೋಗ್ತದೆ. ಹಾಗಾಗಿ ಯಾರಿಗೇನು ಹೆದರಿಕೆ ಇಲ್ಲ, ತೊಂದರೆ ಇಲ್ಲೇನಿಲ್ಲ. ನಮ್ದು ವಾಲಂಟಿಯರ್ ಇರ್ತಾರೆ ಪ್ರತಿ ದೋಣಿಯಲ್ಲಿ ವಾಲಂಟಿಯರ್ ಇರ್ತಾರೆ. ಮತ್ತೆ ಸ್ವಲ್ಪ ನೀರು ಬರ್ತದೆ ದೋಣಿಯಲ್ಲಿ, ಅದನ್ನೆಲ್ಲ ಖಾಲಿ ಮಾಡ್ತಿದ್ದಾರೆ. ಮತ್ತೆ ಇಲ್ಲಿ ಇತಿಹಾಸ ಅಂದ್ರೆ ನಮ್ದು ಇಲ್ಲಿ ಯಾರು ಏನಾದ್ರೂ ಒಂದು ಅರಕೆ ಇಟ್ಟು ಹೋದ್ರೆ ಸಕ್ಸಸ್ ಆಗಿದಲ್ಲ ಹೊರತು ಯಾರಿಗೆ ಅದಕ್ಕಿಗೋಸ್ಕರ ಬರುದು. ಅವರು ನಾವೀಗ ಉರ್ಸು ಮಾಡುವಾಗ ನಂಗೆ ಎಲ್ಲೆಲ್ಲಿ ಅವ್ರು ಫೋನ್ ಮಾಡ್ತಾರೆ, ನಿಮ್ದು ಉರ್ಸಲ್ಲಿ ಉರ್ಸಿ ಆಗಂತ. ಉರ್ಸು ಬರ್ತಾರೆ, ಅವರೇನು ಅರಕೆ ಹಾಕ್ತಾರೆ, ಅವರೇನು ಪ್ರಸಾದ ತಗೊಂಡು ಹೋಗ್ತಾರೆ. ಬೆಲ್ಲದ ಗಂಜಿಯನ್ನು ಮಾಡುದು, ಬೆಲ್ಲದ ಗಂಜಿ ತಗೊಂಡು ಹೋಗ್ತಾರೆ ಶನಿವಾರ ಮತ್ತು ಭಾನುವಾರ. ಶನಿವಾರ ಬೆಲ್ಲದ ಗಂಜಿ ಇರುವುದಿಲ್ಲ, ಭಾನುವಾರ ಬೆಳಿಗ್ಗೆಯಿಂದ ರಾತ್ರಿ ತನಕ. ಶನಿವಾರದ ನಾವು ಮಿಠಾಯಿ ಕಡ್ಲೆ ಅದು ಇದನ್ನು ಸ್ವೀಟ್ ತರ್ತೇವೆ, ಅದನ್ನು ಕೊಡ್ತೇವೆ. ಭಾನುವಾರ ಬೆಳಿಗ್ಗೆಯಿಂದ ಸಂಜೆ ತನಕ ರಾತ್ರಿ ತನಕ ಅನ್ನ ಬೆಲ್ಲದ ಗಂಜಿ ಕೊಡ್ತಾ ಇರ್ತೇವೆ. ಉಂಟಲ್ಲ, ಈ ಮರ ಕಡಿಲಿಕ್ಕೆ ಆಗುದಿಲ್ಲ. ಇದು ಯಾರು ಇಟ್ಟದ್ದು ಮರ ಅಲ್ಲ, ಇದು ಮರ ಯಾರು ಇಟ್ಟದ್ದಲ್ಲ, ಇದು ಕಡಿಲಿಕ್ಕೂ ಆಗುದಿಲ್ಲ. ಯಾಕಂದ್ರೆ ಅದು ಕಡಿಲಿಕ್ಕೆ ಹೋದ್ರೆ ಏನಾದ್ರೂ ಒಂದು ತೋರಿಸ್ತದೆ, ಅದು ಮುಟ್ಟಬಾರದಂತ. ಏನು ಅದರಿಂದ ಯಾರಿಗೂ ಇಷ್ಟವರೆಗೆ ಅನ್ಯಾಯ ನೋಡಿ. ಇದು ಎಷ್ಟು ಒಣಗಿದೆ ನೋಡಿ, ಏನು ಇದಾಗುದಿಲ್ಲ. ಅದು ನಾವು ಒಂದೊಂದು ಗೆಲ್ಲು, ಮತ್ತೆ ನಾವು ಯಾವ್ದಾದೊಂದು ಟೈಮ್ ಹೋದ್ರೆ ಅದು ಕಂಪ್ಲೀಟ್ ಇದ್ದದ್ದು ಅದರ ಒಂದು ಗೆಲ್ಲು ನಾನು ಹಗ್ಗ ಹಾಕಿ ಮೇಲೆ ಎಳೆಯುವುದು. ಮತ್ತೆ ಈಗ ಕಡಿಲಿಕ್ಕೆ ನೀವು ಹೋದ ಕೂಡಲೇ ನಿಮ್ಗೆ ಏನಾದ್ರು ಒಂದು ತೋರಿಸ್ತದೆ, ಅದು ಕಾರ್ಣಿಕ ತೋರಿಸ್ತದೆ, ಅದಕ್ಕೆ ನಾವು ಯಾರು ಮುಟ್ಟುದಿಲ್ಲ. ಮತ್ತೆ ಇಲ್ಲಿ ನೀವು ಯಾರಿಗೆ ಗೊತ್ತಿಲ್ಲ, ಎಲ್ಲರೂ ಉಂಟು. ಎಲ್ಲ ಏನಂತಂದ್ರೆ ಮೊನ್ನೆ ಒಂದು ಹೆಂಗಸರು ಬಂದ್ರು, ಮದುವೆ ಆಗಿ 9 ವರ್ಷ ಏನೋ ಆಯ್ತು ಅಂತ ಹೇಳಿದ್ರು. 1 ಸಲ ಬಂದು ಏನಾದ್ರು ಅರಕೆ ಇಟ್ಟು ಹೋಗಿದ್ರಂತ. ಮಗು ಸಮೇತ ಬಂದಿದ್ದಾರೆ. ನಿನ್ನೆ ಮಗು ಸಮೇತ ಬಂದು ಹೋಗಿದ್ದಾರೆ. ನಮ್ದು ಕಾರ್ಯ ಸಕ್ಸಸ್ ಆಗಿದೆ, ನಾನು ಎಲ್ಲ ಹೋಗಿದ್ದೇನೆ. ಎಷ್ಟು ಇಲ್ಲಿ ನಂದು ಸಕ್ಸಸ್ ಆಗಿದೆ ಅಂತ ಹೇಳಿ. ಅಕ್ಕಿ ಆಮೇಲೆ ಅರಕೆ ಇರುವುದು ಬೇರೆ ನಿಲ್ಲುದಿಲ್ಲ. ಅಕ್ಕಿ, ಬೆಲ್ಲ, ಉಪ್ಪು, ಸಕ್ಕರೆ ಇದೆ. ಬೇರೆ ದೊಡ್ಡ ಇರ್ಲಿಕ್ಕಿಲ್ಲ, ಅದೇ ಇಡುದು. ಅಂದ್ರೆ ನಿಮ್ಗೆ ನಿಮ್ಮ ಕೈಯಲ್ಲಿ ಎಷ್ಟು ಕೊಡ್ಲಿಕ್ಕೆ ಆಗುತ್ತೆ? ಅದು 1 kg ಬೆಲ್ಲನ
ಅರ್ಧ ಕೆಜಿ ಬೆಲ್ಲನ ಅಷ್ಟೇ, ನೀವು ಅಷ್ಟು ಇದು ಮಾಡಿ ಹೋದ್ರೆ ಸಾಕಾಗ್ತದೆ ಅವರಿಗೆ. ಅದು ಕಾರ್ಯ ಎಲ್ಲ ಸಕ್ಸಸ್ ಆಗ್ತಾ ಉಂಟು. ಮುಂಚಿನವರು ಹಾಗೆ ಹೇಳ್ತಾ ಇದ್ರು, ಅದನ್ನು ಪಾರಂಪರ್ಯದಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ ಈಗ ನಮ್ದು ತಲೆಮಾರಿ ಉಂಟು, ನೆಕ್ಸ್ಟ್ ಇನ್ನೊಬ್ಬರು ಬರ್ತಾರೆ. ಆದ್ರೆ ಇದಕ್ಕೆ ಅಂತ್ಯ ಅಂತ ಇಲ್ಲ, ಇದಕ್ಕೆಲ್ಲ ಅಂತ್ಯ ಅಂತ ಇಲ್ಲ. ನಮ್ದು ಇವತ್ತಿದ್ದು ನಾಳೆ ಇರಲ್ಲ, ಅದಕ್ಕೆ ಅಂತ್ಯ ಅಂತಿಲ್ಲ. ಇಲ್ಲಿ ಒಳ್ಳೆ ಕಾರ್ಣಿಕ ಉಂಟು. ಅದು ನಾವು ಹೇಳಿದ ಕೂಡಲೇ ಅದು ಬೇರೆ ಜನ ನಮ್ದು ಬೇರೆ ಬೇರೆ ರೂಪ ಹೋಗ್ತದೆ. ಮತ್ತೆ ಇಲ್ಲಿ ನಮಗಿಂತ ಜಾಸ್ತಿ ಹಿಂದೂ ಸಹೋದರಿಗೆ ಕ್ರಿಶ್ಚಿಯನ್ ಅವರಿಗೆ ಗೊತ್ತುಂಟು ಇಲ್ಲಿ ಹೇಗೆ ಅಂತ ಅವ್ರಿಗೆ ಗೊತ್ತುಂಟು. ಇಲ್ಲಿ ಮೀನು ಇಡುವವರು ಕ್ರಿಶ್ಚಿಯನ್ ಅವರು ಇದ್ರು, ಹಿಂದೂಗಳು ಇದ್ರು, ಎಲ್ಲ ಇದ್ರು. ಅವ್ರಿಗೆಲ್ಲ ಇಲ್ಲದ ಭಾವನೆ ಎಲ್ಲ ಗೊತ್ತುಂಟು. ಮುಂಚೆ ಅವರೆಲ್ಲ ಹೇಳ್ತಾ ಇದ್ರು ಮುಂಚಿನವರು.